ಮುಂದುವರಿಸೋಣ. ಶ್ವೇತಾ ಯಾದವ್ ಅವರೇ, ಎಸ್ ನನಗೆ ಒಂದು ಹೇಳಿ, ನೀವು ಅವಾಗಲೇ ಆರಂಭದಲ್ಲೇ ಹೇಳಿದ್ರಿ ಯಾರು ಶತ್ರು ಅಲ್ಲ ಯಾರು ಮಿತ್ರರು ಅಲ್ಲ ಅಂತ ಹೇಳಿ. ಆದರೆ ಎಲ್ಲಿವರೆಗೂ ಈ ಫ್ರೆಂಡ್ಶಿಪ್ ಅನ್ನೋದಾದರೂ ಹೇಳಿ, ರಾಜಕೀಯದಲ್ಲಿ ಎಲ್ಲಿವರೆಗೂ ಈ ಫ್ರೆಂಡ್ಶಿಪ್ ಇರುತ್ತೆ ಅಂತ. ಅಲ್ಲ, ಈಗ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಅವರು ಕಾಯ್ಕೊಂಡಿದ್ದಾರೆ JDSನ ಮುಳುಗಿಸಿ ಮನೆಗೆ ಕಳಿಸ್ಬೇಕು ಅಂತ. ಆದರೆ ಅದೇ ಕಾಂಗ್ರೆಸ್ನಲ್ಲಿರೋ ಕೆಲವು ನಾಯಕರು ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ. ಅವ್ರು ಹೇಳ್ತಾರೆ, ಅಣ್ಣ ನಿಂಗೆ ನಾನು ಹಿಂದೆಯಿಂದ ಸಪೋರ್ಟ್ ಮಾಡ್ತೀವಣ್ಣ, ನೀನು ಗೆಲ್ಲೋಣ, ನೀನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋರು ಇದ್ದಾರೆ ಕಾಂಗ್ರೆಸ್ನಲ್ಲಿ. ಹೆಸರು ಹೇಳೋದು ಬೇಡ, ಅದು ಕಾಣಿಸ್ಲಿಲ್ಲ. ಅಲ್ಲ ಮೀಡಿಯಾದಲ್ಲಿ ನೋಡಿ, ಕ್ವೈಟ್ ಆಫನ್ ನಾನು ಹೇಳ್ತಾ ಇದ್ದೀನಲ್ಲ, ವೆರಿ ಸೂನ್ ಅದನ್ನೂ ಆಚೆ ಬರ್ತದೆ. ಯಾರು ಅಸಮಾಧಾನಿತರು ಕಾಂಗ್ರೆಸ್ನಲ್ಲಿ ಎಷ್ಟು ಜನ ತುಂಬಿ ತುಳುಕ್ತಿದ್ದಾರೆ. ನಟರಾಜ್ ಗೌಡ ತಂಡವಾಗಿ ಬರ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ ಅಂತ ಹೇಳ್ತಿದಾರಲ್ಲ, ಹಂಗೆ ನಿಮ್ಮ ಪಾರ್ಟಿಯಿಂದನೂ ಯುವ ನಾಯಕರು ಎಷ್ಟು ಜನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲೀಡರ್ಗಳು ರಾಮನಗರದಿಂದ ಬಂದು ನಮ್ಮ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ. ನಿಮ್ಮಂಗ್ ನಾವು ಗವರ್ಮೆಂಟ್ ಆಫೀಸ್ ನ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಾವು ಮಾಡ್ಕೊಂಡಿಲ್ಲ. ಒಂದ್ ನಿಮಿಷ ತಾಳ್ಮೆಯಿಂದ ಕೇಳಿ. ನೀವ್ ಹೇಳ್ತಾ ಇದ್ದೀರಾ ನಾವೆಲ್ಲ ವಿಚಲಿತರಾಗ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ನಟರಾಜ್ ಗೌಡ್ರೆ ಕೇಳಿ, ನಗ್ಬೇಡಿ. ವಿಚಲಿತರಾಗ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾರಂತ ಬಾರಿ ಕ್ಯಾಂಡಿಡೇಟ್ ಹಾಕಿದ್ದೀರಾ? ನಾವು ಹಾಕಿದೀವಿ ನೋಡಿ, ಮಹಾರಾಜರನ್ನ ಕ್ಯಾಂಡಿಡೇಟ್ ಮಾಡಿದೀವಿ. ಅದಕ್ಕೆ ನಿಮಗ್ ಭಯ ಇರೋದು. ಸುನಿಲ್ ಬೋಸ್ ಅವ್ರು ಯಾರು ಜನಕ್ಕೆ ಗೊತ್ತಿಲ್ಲ. ಅವರು ವಿಚಲಿತರಾಗಿದ್ದಾರೆ. ಲಕ್ಷ್ಮಣ್ ಯಾರು? ವಿಚಲಿತರಾಗೋ ಅಂತ ಕ್ಯಾಂಡಿಡೇಟ್ಸ್ ಏನ್ ಹಾಕಿಲ್ವಾ? ಮಂಡ್ಯದಲ್ಲಿ ನೀವು ಯಾರನ್ನ ಹಾಕಿದ್ದೀರಾ? ನಾವು ಯಾರನ್ನ ಕ್ಯಾಂಡಿಡೇಟ್ ಮಾಡಿದೀವಿ? ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಯಾಕೆ ಅಷ್ಟೊಂದು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ನೋಡ್ಬೇಕು. ಹಣೆ ಬರ ಇದ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ಬರ್ದಿಲ್ಲ ಅಂದ್ರೆ ಏನು ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೋಲೋ ಭೀತಿ ಎದ್ದು ಕಾಣಿಸ್ತಾ ಇದೆ ನಮಗಲ್ಲ. ನಾವು ವಿಚಲಿತರಾಗಿಲ್ಲ ನಟರಾಜ್ ಗೌಡ್ರೆ, ನೀವು ತಿಳ್ಕೊಬೇಕು. ಕಾಂಗ್ರೆಸ್ನವ್ರು ಏನಕ್ಕೆ ಗೊತ್ತಾ ವಿಚಲಿತರಾಗಿದ್ದೀರಾ ಅಂತ ಸುಮ್ಮನೆ ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಜನ ನಿಮ್ಗೆ ವೋಟ್ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನ. ವಸ್ತುಸ್ಥಿತಿ ಬೇರೆ ಇದೆ. ವಸ್ತುಸ್ಥಿತಿ ಏನಿದೆ? ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಸದಸ್ಯರು ಎಲ್ಲರೂ ಬಿಟ್ರಲ್ಲ, ಯಾರು JDS ಬಿಟ್ರಲ್ಲ, ಈ ಫ್ರೆಂಡ್ಶಿಪ್ ಅನುಕೂಲ ಸಿಂಧು ರಾಜಕೀಯದ ಫ್ರೆಂಡ್ಶಿಪ್ ಅಲ್ಲ. ಇವತ್ತಿನ ಈ ಚುನಾವಣೆಯಲ್ಲಿ ಕಾಣಿಸ್ತಾ ಇರೋದು ಅನುಕೂಲ ಸಿಂಧು ರಾಜಕೀಯದ ಗೆಳೆತನ ಇದ್ದಂಗೆ ಕಾಣಿಸ್ತಾ ಇದೆ. ನಿಮ್ಮನ್ನು ಸೇರಿದಂತೆ ಇವರದ್ದು ಸೇರಿದಂತೆ ನೋಡಿ. ಆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅಂತಂದ್ರೆ, ಈ JDS ನ ಮುಗ್ಸಕ್ ಹೊರಟಿರುವಂತ ಕಾಂಗ್ರೆಸ್ನ ನಾಯಕರುಗಳಿಗೆ ನನ್ನ ನೇರವಾದ ಉತ್ತರ ಏನಂದ್ರೆ, JDS ಮುಗ್ದೋಗುವಂತ ಪಕ್ಷ ಅಲ್ಲ, ಅದು ಬಿಜೆಪಿಲಿ ವಿಲೀನ ಆಗುವಂತ ಪಕ್ಷನೂ ಅಲ್ಲ. ನಾವು ನಮ್ಮ ಸರ್ವೈವಲ್ ನ ಉಳಿಸ್ಕೊಂಡಿದೀವಿ. ಈ ಫ್ರೆಂಡ್ಶಿಪ್ ಅನ್ನೋದಿದೆಯಲ್ಲ, ಅದನ್ನ ಈಗ ಅವ್ರು ಹೇಳ್ತಾರಲ್ಲ, JDS ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಕಾಂಗ್ರೆಸ್ನವರ ಪರಿಸ್ಥಿತಿ ಏನಿತ್ತು? ಅವ್ರಿಗೆ ಈ ಕಡೆ ಒಂದ್ ಕಡೆ ಒಬ್ರು ಹೇಳ್ತಾರೆ JDS ಮುಳುಗೋಗ್ಲಿ ಅಂತ, ಇನ್ನೊಬ್ರು ಹೇಳ್ತಾರೆ JDS ಬೇಕು ಅಂತ. ಯಾಕೆ ಹೇಳಿ? ಅವ್ರಿಗೆ ಫುಲ್ ಪ್ಲೇಡ್ಜ್ ಅಲ್ಲಿ ಇದೊಂದ್ಸಲ ಬಂದಿದೆ ಗವರ್ನಮೆಂಟ್, ನೆಕ್ಸ್ಟ್ ಸಲ ನಮ್ಮ ಅವಶ್ಯಕತೆ ಬೇಕು, ನಮ್ಮ ಮನೆ ಬಾಗ್ಲಿಗೆ ಬರ್ಬೇಕು ಅವರು, ಅದಕ್ಕೆ ಅವ್ರಿಗೆ ಫ್ರೆಂಡ್ಶಿಪ್ JDS ಫ್ರೆಂಡ್ಶಿಪ್ ಅವಶ್ಯಕತೆ ಇದೆ ಅವ್ರಿಗೆ. ನಾನು ಹೇಳಿದ ತಪ್ಪೇನಾದ್ರೂ ಇದೆಯಾ? ಅನುಕೂಲ ಸಿಂಧು ರಾಜಕೀಯದಲ್ಲಿರುವಂತ ಈ ಗೆಳೆತನ ಈಗ ನೀವು ಹೇಳಿದ್ರಲ್ಲಿ ತುಂಬಾ ತಪ್ಪಿದೆ ಅಂತೂ ಹೇಳಲ್ಲ, ಬಹಳ ಕರೆಕ್ಟ್ ಅಂತೂ ಹೇಳಲ್ಲ ನಾನು. ಯಾಕೆಂದ್ರೆ ಇವು ಆಗಿರ್ತಕ್ಕಂಥ ಕೆಲವುದನ್ನು ನೀವು ನೋಡಿರ್ತಕ್ಕಂಥವುಗಳನ್ನು ನೀವು ಹೇಳಿದ್ದೀರಿ. ಸಾಂದರ್ಭಿಕವಾಗಿ ಇಂಥವೆಲ್ಲ ನಡೀತವೆ. ಒಂದು ಮಾತನ್ನು ಹೇಳ್ತೀನಿ, ಇಲ್ಲಿ ಅನುಕೂಲ ಸಿಂಧು ಅಲ್ಲ ನಮ್ಮದು. ಯಾಕೆ ಹೇಳ್ತೀನಿ? ಜನತಾ ದಳ, ಭಾರತೀಯ ಜನತಾ ಪಕ್ಷ ಬೇರೆ ಬೇರೆ ಅಲ್ಲ. ನಾವೆಲ್ಲ ಜನತಾ 70ರ ದಶಕದಲ್ಲಿ ಜನತಾ ಪರಿವಾರ ಆವತ್ತು ಹುಟ್ಟಿದ ಜನತಾ ಪಕ್ಷದ ಹೆಸರಿನಲ್ಲಿ ಇವತ್ತೆಲ್ಲನೂ ಸ್ಟೇಟ್ಗಳಲ್ಲಿ ಕೆಲವು ಕಡೆ ಅದು ತುಂಡು ತುಂಡಾಗಿ ಉಳ್ಕೊಂಡಿದೆ. ಅದರಿಂದ ಹೊರಗೆ ಬಂದು ಭಾರತೀಯ ಜನತಾ ಪಕ್ಷ 80ರಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು. 1%, 2% ಇಂದ ಬಂದು ಇವತ್ತು 51, 52 ಅದಿರಲಿ. ಅದಕ್ಕೆ ಇವು ಎಲ್ಲರನ್ನೂ ಮತ್ತೆ ಕೂಡಿಸ್ಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಉದ್ದೇಶ ಆಗಿದೆ. ಅವ್ರು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷದಿಂದ ಯಾವತ್ತೂ ಜನತಾ ದಳದವರಿಗೆ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಆಗ್ಲಾರ್ದೇನೆ ಸದನದ ಒಳಗಡೆಗೆ ನಿಂತು ಯಡಿಯೂರಪ್ಪನವರು ಮರ್ಸು DK ಶಿವಕುಮಾರ್ ಅವರೇ, ಈ ಅಪ್ಪ ಮಕ್ಕಳನ್ನ ನಂಬೇಡಿ, ಅಲ್ಲ ಹಾವುಗಳಲ್ಲ, ಈ ಅಪ್ಪ ಮಕ್ಕಳನ್ನ ನಂಬೇಡಿ ಅಂತ ಹೇಳಿ ಅದಕ್ಕೆ ಆವತ್ತಿನ ಸಂದರ್ಭದ ಒಂದು ಮಾತನ್ನ ದೃಷ್ಟಿ. ಆದ್ರೆ ಈ ರೀತಿ ಧೋಖಾ ರಾಜಕೀಯವನ್ನ ಯಡಿಯೂರಪ್ಪನವರು ಯಾವತ್ತೂ ಮಾಡಿಲ್ಲ. ಅದೇ ಧೋಖಾ ರಾಜಕೀಯವನ್ನ ಶಾಂತಿವನದಲ್ಲಿ ಕುತ್ಕೊಂಡು ಈಗ
ಹೊಸ ಪಾರ್ಲಿಮೆಂಟ್ alternative- ಎಲೆಕ್ಷನ್ ಬಂದ್ರೆ ಸಾಕು, ನಟರಾಜ್ ಗೌಡ್ರೆ, ಅದಾದ್ಮೇಲೆ 2018 ಕುಮಾರಸ್ವಾಮಿ ನೀವು ನಮ್ಮ ಹೊರಟೋಗ್ತಾರೆ ಅಂತ ಜೊತೆ ಹೇಳಿದ್ದಾರು ಮಾಡ್ಕೊಂಡವ್ರು. ಸಿದ್ದರಾಮಯ್ಯ ಅದು ಯಾವ ಅಲ್ವಾ, ರಾಜಕಾರಣ? ಕಾಂಗ್ರೆಸ್ ಅಲ್ವಾ? ಆಮೇಲೆ ಕಾಂಗ್ರೆಸ್ ಎಷ್ಟು ಮೋಸ ಮಾಡ್ತಾರೆ ಈಗ ಅರುಣ್, ಅಂತಂದ್ರೆ Yes, ಈ yes, ಸಾರಿ ನಟರಾಜ್. ಈಗ ಬಿಡಿಸಿದ್ದು ನಟರಾಜ್ ಅಲ್ಲದೆ ಗೌಡ್ರೆ. ನೋಡಿ, ಪ್ರಧಾನಮಂತ್ರಿ ನಮ್ಗೆ- ಆಗಿದ್ದ ನಮ್ಗೆ Don't ನೋಡಿ, you agree? ದೇವೇಗೌಡರನ್ನ ಅನುಕೂಲ ಸಿಂಧು ದೇವೇಗೌಡರನ್ನ ರಾಜಕೀಯ- 11 ಒಂದು- ತಿಂಗಳಲ್ಲಿ ಒಂದು ಅನುಕೂಲ ಸಿಂಧು ಪ್ರಧಾನಮಂತ್ರಿ ಮಾಡ್ಬೋದು ಆಗಿದವರು ಇಳಿಸಿದವರು ಈಗ ಯಾರು? ಅಲ್ಲ ನಿಮ್ದು ಅವರೇ ಅನುಕೂಲ ಅಲ್ವಾ ಸಿಂಧು ಮೋಸ ರಾಜಕೀಯ ಮಾಡಿದ್ದು? ಅಲ್ವಾ? ಈಗ ನೋಡಿ ಅನುಕೂಲ ಸಿಂಧು ಕಾಂಗ್ರೆಸ್ ಗೊತ್ತಾ? ದೋಖ ಎರಡ್ ಮಾಡೋದ್ರೆ ಸಾವಿರದ ಇನ್ನೊಂದು ಹದಿನೆಂಟು- ಹೆಸರು. ಅಲ್ಲ ಸಿದ್ದರಾಮಯ್ಯನವ್ರದ್ದು ಅನುಕೂಲ ಸಿಂಧು ರಾಜಕೀಯ ಅಲ್ವಾ? ಒಂದ್ ಎರಡೆರಡು ಅಂಕಿಅಂಶ ಹೇಳ್ತೀನಿ. 2018ರಲ್ಲಿ ನಾವು 38% ಮತ, 2019 ಬಂದಾಗ ನಾವು 21 ಸೀಟು, JDS ನಮ್ಮ ಮೈತ್ರಿ ಪಕ್ಷಕ್ಕೆ 7 ಸೀಟ್ ಕೊಟ್ವಿ. BJP 2023ರಲ್ಲಿ 36% ಮತ, ನಾವು 43% ಮತ. ಅವ್ರೇನು ಮಾಡಿದ್ರು ಅಂದರೆ JDSಗೆ ಯಾವಾಗಲೂ 3 ಜಿಲ್ಲೆಗಳ ಪಕ್ಷ ಅಂತ ಹೇಳ್ತಿದ್ರು, 3 ಜಿಲ್ಲೆಗಳಿಗೆ ಅವ್ರನ್ನ ಸೀಮಿತ ಮಾಡಿದ್ದಾರೆ. ಅಲ್ಲ, ಇದು ಒಂದು ನಿಮಿಷ ಇಲ್ಲ, ಕೇಳಿಸ್ಕೊಳ್ಳಿ. ನಾನು ಕೇಳಿರೋದು ಸಿದ್ದರಾಮಯ್ಯನವರು ಮಾಡಿರುವಂತ ಈ ರಾಜಕೀಯ ಅನುಕೂಲ ಸಿಂಧ ರಾಜಕೀಯ ಹೌದು ಅಲ್ವ? ಅನುಕೂಲ ಸಿಂಧೇನ್ ಬರುತ್ತೆ. ನಾವು ಮತ್ತೆ ಏನ್ ಇದು ಈಗ ಒಂದು ನಾವು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಈಗ ದೇವೇಗೌಡರು ಸೋತ್ರು ಕೂಡ ಅವ್ರು ರಾಜ್ಯಸಭೆಗೆ ನಾವು ಕ್ಯಾಂಡಿಡೇಟ್ ಹಾಕ್ಲಿಲ್ಲ, ನಾವು ಗೆಲ್ಲುವಂತ ಅವಕಾಶ ಇರ್ತಾ ಇತ್ತು, ನಾವು ಕ್ಯಾಂಡಿಡೇಟ್ ಹಾಕ್ದಲೆ ಅವ್ರಿಗೆ ರಾಜ್ಯಸಭೆಗೆ ಕಳ್ಸಿಕೊಟ್ಟಿದೀವಿ, ಆ ಗೌರವ ಕೊಟ್ಟಿದ್ದೀವಿ DK ಶಿವಕುಮಾರ್ ಯುನಾನಿಮಸ್ ಆಗಿ. ಸಿದ್ದರಾಮಯ್ಯ ಇದು ಸರಿಯಾಗಿ ಇದು ಹೇಳಿದ್ದಾರೆ ಇವತ್ತು. ನಮ್ಮ ನಾಯಕರು ಮಾಡ್ತಾ ಇರ್ತಕ್ಕಂಥ ದೊಡ್ಡತನ. ಆದ್ರೆ JDS ಯಾವತ್ತು ಹಸಿರು ಶಾಲು, ರೈತರ ಮಕ್ಕಳು ಹಸಿರು ಶಾಲು ಹಾಕೋತಿದ್ದವರು ಮಂಡ್ಯದಲ್ಲಿ ಹಸಿರು ಶಾಲು ತಗೊಂಡ್ಬಿಟ್ಟು ಕೇಶ್ ಶಾಲು ನಟರಾಜ್ ಹಾಕೊಂಡು ಗೌಡ್ರೆ, ನಾನು ನಿಮ್ಮನ್ನ ಸ್ವಲ್ಪ ರಿಮೈಂಡ್ ಮಾಡ್ಬೇಕು. ಅವಕಾಶವಾದ ವಾಪಸ್ ಹಿಂದಿನ ದಿನಗಳಿಗೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ. ಯಾಕೆ ಅನುಕೂಲ ಸಿಂಧು ರಾಜಕೀಯ ಅಂತ ಹೇಳಿ, 2018ರ ವಿಧಾನಸಭೆ ಚುನಾವಣೆಯಲ್ಲಿ ಅದೇ JDSನ ಅಪ್ಪ ಮಕ್ಕಳ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ಸಿದ್ದರಾಮಯ್ಯನವರು, ಅದಾದ ನಂತರ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೇನೋ ಅದೇ ಸಿದ್ದರಾಮಯ್ಯನವರು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದು ನಿಂತ್ಕೊಂಡಿಲ್ವಾ? ಅದೇ DK ಶಿವಕುಮಾರ್ ಅವರು ಮೈತ್ರಿಯ ಸಂದರ್ಭದಲ್ಲಿ ಜೋಡೆತ್ತುಗಳು ಅಂತ ಕರೆಸ್ಕೊಂಡ್ರು. ಏನ್ ಗೆಳೆತನ ಬಾಂಧವ್ಯ ಮತ್ತೆ ವಾಪಸ್ ಬಂತು ಅಂತ ಹೇಳಿ, ಈಗ ನೋಡಿದ್ರೆ ಹಾವು ಮುಗಿಸಿರೋ ರೀತಿಯಲ್ಲಿ ಮತ್ತೆ ಅಪ್ಪ ಮಕ್ಕಳ ಕುಟುಂಬ 80 ಸೀಟ್ ನಾವು ತಗೊಂಡು 38 ಸೀಟ್ ಬಂದ JDSಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು. ಯಾಕೆ ಎಷ್ಟು ಪೈಪೋಟಿ ನಮ್ಗೆ ಅನಿವಾರ್ಯತೆ. ಅನುಕೂಲ ಸಿಂಧು ರಾಜಕೀಯ, again I repeat, ಅನುಕೂಲ ಸಿಂಧು ರಾಜಕೀಯ ವಂಚನೆ ಮಾಡ್ಲಿಕ್ಕೆ ಹೊರಗಿಡಬೇಕು. ಇಬ್ರು ಕೂಡ ನಿಮ್ಮಂತ ಕೋಮುವಾದಿಗಳು, ಕಾಂಗ್ರೆಸ್ ಅಂತ ಕೋಮುವಾದಿಗಳು ಇಬ್ರು ಕೂಡ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾರು ಒಳ್ಳೆ ಸುಮ್ಮನೆ ಬೇರೆಯವರನ್ನ ಹೇಳಿ ಕೋಮುವಾದಿ ಅಂತೀರಿ. JDS ಆಪ್ಷನ್ ಇವತ್ತಿಗೂ ಕೂಡ ಜಾತಿ ರಾಜಕಾರಣ, ಆಪರೇಷನ್ ಕಮಲಕ್ಕೆ ಅವಕಾಶ ಮಾಡಿಕೊಟ್ಟು ಕಾಂಗ್ರೆಸ್ನವರೇ ಪಂಚತಾರ ಹೋಟೆಲ್ಗೆ ಸೇರ್ಕೊಂಡ್ಬಿಟ್ಟು ಯಾರಿಗೂ ಕೈ ಸಿಗ್ದಲೆ ಆಪರೇಷನ್ ಕಮಲಕ್ಕೆ ಅವಕಾಶ ಮಾಡಿಕೊಟ್ಟಂತ ಕುಮಾರಸ್ವಾಮಿ ಅವರು ಇವತ್ತು ಬಿಜೆಪಿಯನ್ನ ಎಷ್ಟು ಹೊಗಳ್ತಾರೆ ಅಂದ್ರೆ ಅವ್ರು ಆಪರೇಷನ್ ಕಮಲನೇ ಮಾಡಿಲ್ಲ, ಅದಷ್ಟು ಕತೆ ಉದ್ಭವ ಆಗೋಯ್ತು ಅನ್ನೋ ಥರದಲ್ಲಿ ಕೊಟ್ರು. ಸಿದ್ದರಾಮಯ್ಯನವರೇ ಮಾಡಿದ್ದು ಅಂತ ಹೇಳಿ ಕಳಿಸ್ಕೊಟ್ಟವ್ರು ಯಾರು ಅಂತ ಹೇಳಿ ಸಿದ್ದರಾಮಯ್ಯನವರೇ ಮಾಡಿದ್ದು. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಎಷ್ಟು ಹೋರಾಟ ಮಾಡಿದ್ರು ಆ ಸರ್ಕಾರವನ್ನ ಯಾವುದು ಮಾಡಿಲ್ಲ ಅಂತ. ಅದನ್ನ ಸೇವ್ ಮಾಡಬೇಕು, ಈ ಸರ್ಕಾರ ಮಾಡ್ತಿದ್ರು, ಉಳಿಬೇಕು, ಈ ಆಪರೇಷನ್ ಕಮಲ ಇಂಥ ವ್ಯವಸ್ಥೆ ಬರಬಾರದು ಅಂತ ಹೇಳಿ ಇಬ್ರು ಹೋರಾಟವನ್ನ ಮಾಡಿದ್ರು. ಅವರ ಹೋರಾಟಕ್ಕೆ JDS ಕೊಡ್ತಾರ ಕೊಡುಗೆ ಏನ್ ಗೊತ್ತಾ? ಬಿಜೆಪಿಗೆ ಕ್ಲೀನ್ ಚಿಟ್ ಬಿಜೆಪಿಗೆ ಏನು ಆಪರೇಷನ್ ಕಮಲ ಆಗೇ ಇಲ್ಲ, ಆಮಿಷ ಕೊಟ್ಟೇ ಇಲ್ಲ, ಅವ್ರಿಗೆ ಬೆದರಿಕೆ ಹಾಕಿಲ್ಲ. ಆ ರೀತಿಯ ಕೆಲಸವನ್ನ JDS ಅವಕಾಶವಾದ ಸಿಂಧು ರಾಜಕಾರಣ JDS ಕುಮಾರಸ್ವಾಮಿ ಏನು ಸ್ವಾರ್ಥ ರಾಜಕಾರಣ, ಅವಕಾಶವಾದ ಸಿಂಧು ರಾಜಕಾರಣ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ದೇವೇಗೌಡರು ಲೆಗಸಿ ಇತ್ತಲ್ಲ, 50 ವರ್ಷದ ಲೆಗಸಿ, ಏನು ಸೆಕ್ಯುಲರ್ ಲೆಗಸಿ ಇತ್ತಲ್ಲ, ಅದನ್ನ ಹಾಳು ಮಾಡಿ ಅವ್ರಿಗೂ ಕೆಟ್ಟ ಹೆಸರು ತಂದ್ಬಿಟ್ರು. ಅವರು ಪ್ರಧಾನಮಂತ್ರಿ ಆಗಿದ್ದವ್ರನ್ನ ಈ ಬಾರಿ ಕುಮಾರಸ್ವಾಮಿ ಶೂನ್ಯ, JDS ಶೂನ್ಯ ಆಗುತ್ತೆ. ವಾರುಮನ ಮುಗಿಸಬೇಕಾದಂತ ಸಮಯ ಬಂದಿದೆ. ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಎಲ್ಲರೂ ಆಯಾ ಸಂದರ್ಭಕ್ಕೆ ತಕ್ಕಂತೆ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರುಗಳು ಅವರವರಿಗೆ ಬೇಕಾದ ರೀತಿಯಲ್ಲಿ ಗೆಳೆತವನ್ನ ಬೆಳೆಸಿಕೊಳ್ತಾರೆ, ಶತ್ರುತ್ವವನ್ನು ಬೆಳೆಸಿಕೊಳ್ಳುತ್ತಾರೆ. ಅದಕ್ಕೆ ಕರೆಯೋದು ಅನುಕೂಲ ಸಿಂಧು ರಾಜಕೀಯ. ಈ ಚುನಾವಣೆಯಲ್ಲೂ ಕಾಣಿಸ್ತಾ ಇರೋದು ಅನುಕೂಲ ಸಿಂಧು ರಾಜಕೀಯ. ಇದ್ಯಾವುದು ಪರ್ಮನೆಂಟ್ ಫ್ರೆಂಡ್ಶಿಪ್ ಅಲ್ಲ, ಬರೆದಿಟ್ಕೊಳ್ಳಿ. ಯಾಕಂದರೆ ಅನೇಕ ಉದಾಹರಣೆಗಳು ರಾಜ್ಯ ರಾಜಕೀಯದಲ್ಲಿದೆ. ವಾರುಮನ ಮುಗಿಸ್ತಾ ಇದ್ದೀನಿ, ಹೊರಟು ಬರ್ತೀನಿ.